ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನು ಸಮಸ್ಯೆ ಆಗೈತೆ? ಯಾರು ಸತ್ತನಂತ ದಾಖಲೆ ಸೃಷ್ಟಿ ಮಾಡ್ರ? ಯಾರು ಆ ವ್ಯಕ್ತಿ? ಸರ್, ಇಲ್ಲಿ ಮಾನ್ವಿ ಪುರಸಭೆ ವ್ಯಾಪ್ತಿಯಲ್ಲಿ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅನ್ನೋ ಹೆಸರಿನಲ್ಲಿ ಒಂದು ಮರಣ ಪ್ರಮಾಣ ಪತ್ರ ಸೃಷ್ಟಿಯಾಗ್ತದೆ. ಆ ಮರಣ ಪ್ರಮಾಣ ಪತ್ರದ ಬಗ್ಗೆ ಜೀವಂತ ಇರ್ತಾನೆ ಆ ವ್ಯಕ್ತಿ. ಜೀವಂತ ಇರುವಂಥ ವ್ಯಕ್ತಿ ಮತ್ತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಿಸ್ತಾನೆ. ಆ ಕೇಸ್ ವಿಚಾರವಾಗಿ ಎಂಕ್ವೈರಿ ಮಾಡಿದಾಗ ಆ ಮಾನ್ವಿ PI ಇರೋರು ತಹಸೀಲ್ದಾರ್ ಅವರಿಗೆ ಒಂದು ಲೆಟರ್ ಬರೀತಾರೆ. ಇಂಥ ಏರಿಯಾದಲ್ಲಿ ಪೀರ್ ಸಾಬ್ ಅನ್ನೋರು ತೀರ್ಕೊಂಡಿದ್ದಾರೆ, ಅದನ್ನು ಒಂದು ವರದಿ ಮಾಡಿಕೊಡಿ ಅಂತೇಳಿ ಕೇಳಿದಾಗ ತಹಸೀಲ್ದಾರ್ ಅವರು RI ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಆ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅನ್ನೋರು ಯಾರೂ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಆ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅನ್ನೋರು ಯಾರು ಇಲ್ಲ ಅಂತಂದರೆ ಆ ವಿಠಲನಗರ ಏರಿಯಾದಲ್ಲಿ ಯಾರಿಲ್ಲ ಅಂತಂದರೆ ಆ ಪ್ರಮಾಣ ಪತ್ರ ಸೃಷ್ಟಿಯಾಗಿರೋದು ಇವ್ರದೇ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದು ಅಲ್ಲದೆ ಅವರು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಈತನ ಹೆಸರು ಮೊಹಮ್ಮದ್ ಶರ್ಫುದ್ದೀನ್ ತಂದೆ ಖಾಜಾ, ಅಂದರೆ ಇವ್ರ ತಂದೆ ಹೆಸರು ಖಾಜಾ ಪೀರ್ ಸಾಬ್ ಅಂತೇಳಿ ಇರ್ತದೆ. ಇವರು ಖಾಜಾ ಅನ್ನೋದನ್ನು ಕಡಿತ ಮಾಡ್ತಾರೆ ಮತ್ತು ಇವರ ಹೆಸರಲ್ಲಿ ಕೂಡ ಮೊಹಮ್ಮದ್ ಅನ್ನೋದನ್ನು ಕೂಡ ಕಡಿತ ಮಾಡ್ತಾರೆ. ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅನ್ನೋದನ್ನು ದಾಖಲೆಯಾಗಿ ಮಾಡ್ತಾರೆ. ದಾಖಲೆಯಾಗಿ ಮಾಡಿದ ನಂತರ ಅದನ್ನೇ ಒಂದು ವಂಶಾವಳಿ ಪಡ್ಕೊತಾರೆ. ಅದೇ ಡೆತ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಆ ಡೆತ್ ಸರ್ಟಿಫಿಕೇಟ್ ಆಧಾರದ ಮೇಲೆ ವಂಶಾವಳಿಯನ್ನು ಪಡೆದುಕೊಂಡು ತದನಂತರ ಆತನ ಹೆಂಡತಿ ಹೆಸರಿನಲ್ಲಿರುವಂಥ ವಿಠಲನಗರ ಏರಿಯಾದಲ್ಲಿ ಆ ಮನೆಯನ್ನು ವರ್ಗಾವಣೆ ಮಾಡ್ಕೋತಾರೆ. ವರ್ಗಾವಣೆ ಮಾಡಿಕೊಂಡು ಮತ್ತು ಬೇರೆದವ್ರಿಗೆ ಕೂಡ ಮಾರಾಟ ಮಾಡ್ತಾರೆ. ಈ ತಹಸೀಲ್ದಾರ್ ಅವರ ವರದಿ ಪ್ರಕಾರ ಅಲ್ಲಿ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅನ್ನೋರು ಯಾರು ಇಲ್ಲ ಅಂತಂದರೆ ಈ ಪ್ರಮಾಣ ಪತ್ರ ಸುಳ್ಳಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅಂದರೆ ಯಾರ್ಯಾರು ಇದ್ರಿಗೆ ಇನ್ವಾಲ್ವ್ ಆಗಿರಂತೀರಿ? ಇದರಲ್ಲಿ ಯಾರ್ಯಾರು ಅನ್ನೋದಕ್ಕಿಂತ ಸಂಬಂಧಪಟ್ಟ ಆರೋಗ್ಯ ನಿರೀಕ್ಷಕರು ಇರ್ತಾರೆ. ಮೊದಲನೇದಾಗಿ ಸಂಬಂಧಪಟ್ಟ ಆರೋಗ್ಯ ನಿರೀಕ್ಷಕರು ಸ್ಥಳ ಪರಿಶೀಲನೆ ಮಾಡಬೇಕು ಯಾವುದೇ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ. ಮತ್ತು ಫಾರಮ್ ನಂಬರ್ 2 ಕೊಟ್ಟಿರೋಂಥ ಅರ್ಜಿದಾರರು ಯಾರು ಅವರು ಕೊಟ್ಟ ನಂತರ ಇವರು ಸ್ಥಳ ಪರಿಶೀಲನೆ ಮಾಡಬೇಕು. ಅಲ್ಲಿ ಸ್ಥಳೀಯರ ಒಂದು ಪಂಚನಾಮ ಅವರದೇ ಆಧಾರದ ಮೇಲೆ ಇವರು ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ಆದರೆ ಇದು ಯಾವುದೇ ಸ್ಥಳ ಪರಿಶೀಲನೆ ಕೂಡ ಮಾಡಿರೋದಿಲ್ಲ ಅಂತ ನಮಗೆ ಅನಿಸ್ತದೆ. ಸ್ಥಳ ಪರಿಶೀಲನೆ ಮಾಡದೆ ಈ ಥರ ಸುಳ್ಳಿ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅಂದರೆ ಈಗ ತಹಸೀಲ್ದಾರ್ ಏನು ಎನ್ಕ್ವೈರಿ ಮಾಡಿದ್ರೆ ಆ ವರದಿ ಪ್ರಕಾರ ವ್ಯಕ್ತಿ ವ್ಯಕ್ತಿ ಇಲ್ಲ. ಬಟ್ ಇವ್ರ ಹೆಸರು ತಿದ್ದುಪಡಿ ಮಾಡ್ಕೊಂಡು ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಏನಾಗಬೇಕಂತೀರಿ? ಇದನ್ನು ಈಗ ಆ ಸುಳ್ಳು ಪ್ರಮಾಣ ಪತ್ರ ಸೃಷ್ಟಿ ಏನು ಮಾಡಿದಾರ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಮತ್ತು ಆ ಕ್ಯಾನ್ಸಲ್ ಮಾಡಿದ ನಂತರ ಅವರ ಹೆಂಡತಿ ಹೆಸರಿನಲ್ಲಿರುವಂಥ ಆಸ್ತಿಯನ್ನು ವರ್ಗಾವಣೆ ಆಗಿದೆ ಅದು ಯಥಾಸ್ಥಿತಿ ಆಗಬೇಕು. ಅಂದಾಗ ಮಾತ್ರ ಆ ಮುದುಕನಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಮತ್ತು ಇವರು ನೋಡಿ ಆ ಪ್ರಮಾಣ ಪತ್ರ ಎಷ್ಟು ಸ್ಪಷ್ಟವಾಗಿ ಇದು ಮಾಡ್ತಾರೆ ಅಂತಂದರೆ ಅವರ ತಾಯಿ ಹೆಸರು ಕೂಡ ಹುಸೇನ್ ಬಿ, ಇವ್ರ ತಾಯಿ ಹೆಸರು ಹುಸೇನ್ ಬಿ ಅನ್ನೋದಕ್ಕೆ ಅವರಲ್ಲಿ ಡೆತ್ ಸರ್ಟಿಫಿಕೇಟ್ ಇದೆ. ತಂದೆ ಹೆಸರು ಪೀರ್ ಸಾಬ್ ಅನ್ನೋದಕ್ಕೂ ಕೂಡ ಡೆತ್ ಸರ್ಟಿಫಿಕೇಟ್ ಇದೆ. ಅಂದಮೇಲೆ ಅಲ್ಲಿ ಬೇರೆ ವ್ಯಕ್ತಿ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅನ್ನೋರು ಯಾರಿಲ್ಲ ಅಂತಂದರೆ ಅದು ಇವರೇ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೂ ಕೂಡ ಅದನ್ನು ಸೃಷ್ಟಿ ಮಾಡೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅವ್ರ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಚಾಲನೆಯಲ್ಲಿದೆ, ರೇಷನ್ ಕಾರ್ಡ್ ಇದೆ, ವೋಟರ್ ID ಇದೆ, ಎಲ್ಲ ಇದ್ದರೂ ಕೂಡ ಇದು ಈ ಥರ ಸೃಷ್ಟಿಯಾಗಿರೋದು ಭಾಳ ಖಂಡನೀಯ ವಿಷಯ. ಮತ್ತು 2024ರಲ್ಲಿ ಮೆನುವಲ್ಲಿರೋಂಥ ಸರ್ಟಿಫಿಕೇಟನ್ನು ಮತ್ತೆ ಆನ್ಲೈನ್ ಮಾಡ್ತಾರೆ. ಆನ್ಲೈನ್ ಒಂದು ಸಾರಿ ಸರ್ಟಿಫಿಕೇಟ್ ಇಶ್ಯೂ ಆದಮೇಲೆ ಅದನ್ನು ಮತ್ತೆ ಆನ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಮಾಡಿದ್ರು ಇವರು? ಇದೆಲ್ಲ ಅದನ್ನೇ ಆನ್ಲೈನ್ ಮಾಡಿಕೊಡ್ತಾರೆ. ಮತ್ತು ಅದೇ ಸರ್ಟಿಫಿಕೇಟನ್ನು ಆನ್ಲೈನ್ ಮಾಡಿಕೊಡ್ತಾರೆ. ಈಗ ಒಂದು ಸಾರಿ ಮೆನುವಲ್ ಇಶ್ಯೂ ಆದಮೇಲೆ ಅದನ್ನು ಆನ್ಲೈನ್ ಮಾಡೋ ಅವಶ್ಯಕತೆ ಏನಿದೆ? ಅದರ ಅವಶ್ಯಕತೆ ಇಲ್ಲ. ಆದರೂ ಕೂಡ ಇವರು ಆನ್ಲೈನ್ ಮಾಡಿಕೊಡ್ತಾರೆ. ಅಂದರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬರ್ತದೆ ಇವರು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಶಿವರಾಜ್ ಡುಣಮಡಿ ಅಂತೇಳಿ ಸಾಮಾಜಿಕ ಹೋರಾಟಗಾರರು.